ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾನು ಪಂಜೆ ಮಂಗೇಶರಾಯರು ಬರೆದಂತಹ ಕೋಟಿ ಚೆನ್ನಯ್ಯ ಕಾದಂಬರಿಯ ಪ್ರಶ್ನೋತ್ತರವನ್ನು ಮಾಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಪಂಜೆ ಮಂಗೇಶರಾಯರು ಬರೆದಂತಹ ಈ ಕೋಟಿ ಚೆನ್ನಯ್ಯ ಅನ್ನುವಂತಹ ಈ ಕಾದಂಬರಿಯ ಕಥೆಯನ್ನು ಒಂದು 3 ವಿಡಿಯೋ ಸಿದ್ಧ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಅಲ್ಲಿ ಕಥೆ ಮಾತ್ರ ಇದೆ. ಈಗ ನಾನು ಈ ವಿಡಿಯೋದಲ್ಲಿ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಈ ಕೋಟಿ ಚೆನ್ನಯ್ಯ ಅನ್ನುವಂತಹ ಕಾದಂಬರಿ ತುಳುನಾಡಿನ ಅವಳಿ ಸಾಂಸ್ಕೃತಿಕ ವೀರರು, ಪ್ರಾದೇಶಿಕವಾಗಿ ಕೋಟಿ ಚೆನ್ನಯ್ಯರ ಕಥೆ. ಈ ಕಥೆ ಪಡುಮಲೆ, ಪಂಜ ಮತ್ತು ಎಣ್ಮೂರು ಎಂಬ 3 ಊರುಗಳಿಗೆ ಸಂಬಂಧಿಸಿದಂತಹ ಕಥೆ. ಸಾಮಾಜಿಕವಾಗಿ ಕೆಳಗಿನ ವರ್ಗದ, ಅಂದರೆ ಬಿಲ್ಲವರ ಜಾತಿಯಲ್ಲಿ ಹುಟ್ಟಿದಂತಹ ಕೋಟಿ ಚೆನ್ನಯ್ಯರು, ಈ ಕೋಟಿ ಚೆನ್ನಯ್ಯರು ಅನ್ನುವಂತಹ ಅವಳಿ ವೀರರು ಮೇಲ್ವರ್ಗದವರ ದಬ್ಬಾಳಿಕೆಯನ್ನು ಪ್ರತಿಭಟಿಸಿ ಅದಕ್ಕಾಗಿ ಹೋರಾಡಿ ಸಾಯ್ತಾರೆ. ಆಗಿನ ಕಾಲದ ಬಲ್ಲಾಳರ ನಡುವಿನ ದ್ವೇಷ, ಮತ್ಸರ, ಸ್ಪರ್ಧಾ ಮನೋಭಾವ, ಬಲ್ಲಾಳರ ಕೈ ಕೆಳಗಿನ ಮಂತ್ರಿಗಳ ಕುಟಿಲತೆ, ಚಾಣಾಕ್ಷತನ ಇವುಗಳಿಂದಾಗಿ ಹೇಗೆ ಕೆಲವು ನಾಡುಗಳು, ಇಡೀ ವ್ಯವಸ್ಥೆಯೇ ಹಾನಿಗೆ ಒಳಗಾಗುತ್ತದೋ ಹಾಗೆಯೇ ಆ ಕಾಲದ ವರ್ಗ ಜಾತಿ ಸಂಘರ್ಷದ ಸಾಮಾಜಿಕ ಧ್ವನಿಗಳು ಈ ಕಾದಂಬರಿಯಲ್ಲಿ ಕಾಣಸಿಗುತ್ತವೆ. ಈಗ ಈ ಒಂದು ಕಾದಂಬರಿಗೆ ಸಂಬಂಧಿಸಿದ ಹಾಗೆ, ಕೋಟಿ ಚೆನ್ನಯ್ಯ ಕಾದಂಬರಿಗೆ ಸಂಬಂಧಿಸಿದ ಹಾಗೆ ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ಅಂತ ನೋಡೋಣ. 8 ಅಂಕದ 3 ಪ್ರಶ್ನೆಗಳಿವೆ. ಮೊದಲ ಪ್ರಶ್ನೆ ನೋಡಿ, ಕೋಟಿ ಚೆನ್ನಯ್ಯರು ಅನ್ಯಾಯದ ವಿರುದ್ಧವಾಗಿ ಹೋರಾಡಿದ ಸನ್ನಿವೇಶಗಳನ್ನು ತಿಳಿಸಿರಿ. ಎರಡನೇ ಪ್ರಶ್ನೆ, ಎಣ್ಮೂರಿನಲ್ಲಿ ಕೋಟಿ ಚೆನ್ನಯ್ಯರು ತೋರಿದ ಅದ್ಭುತ ಸಾಹಸವನ್ನು ತಿಳಿಸಿರಿ. ಮೂರನೆಯ ಪ್ರಶ್ನೆ, ಪೆರುಮಾಳು ಬಲ್ಲಾಳನಿಗೆ ಬಂದೊದಗಿದ ಸಂಕಷ್ಟ ಯಾವುದು, ಅದರಿಂದ ಪಾರಾದ ಬಗೆ ಹೇಗೆ? ವಿದ್ಯಾರ್ಥಿಗಳೇ, ಈ 3 ಪ್ರಶ್ನೆಗಳಿಗೂ ಕೂಡ, ಈ 3 ಪ್ರಶ್ನೆಗಳಲ್ಲಿ ಯಾವುದೇ ಪ್ರಶ್ನೆ ಬಂದರೂ ಕೂಡ ಮುಂದೆ ನಾನು ಹೇಳುವಂತಹ ಉತ್ತರವನ್ನೇ ಬರೆಯಿರಿ. ಪಂಜೆ ಮಂಗೇಶರಾಯರು ಬರೆದ ಕೋಟಿ ಚೆನ್ನಯ್ಯ ಎಂಬ ಕಿರು ಕಾದಂಬರಿಯಲ್ಲಿ ಕೋಟಿ ಚೆನ್ನಯ್ಯ ಎಂಬ ಅವಳಿ ಜವಳಿ ಅಣ್ಣ ತಮ್ಮಂದಿರು ಅನ್ಯಾಯದ ವಿರುದ್ಧ ಹೋರಾಡಿದ ಪ್ರಸಂಗವನ್ನು ಈ ಕಾದಂಬರಿಯಲ್ಲಿ ಗಮನಿಸಬಹುದು. ಕೋಟಿ ಚೆನ್ನಯ್ಯರು ಇಲ್ಲಿನ ವೀರ ಜೀವನ ಪರಂಪರೆಯ ಕಥೆ ಪ್ರಾದೇಶಿಕವಾಗಿ ಪಡುಮಲೆ, ಪಂಜ ಹಾಗೂ ಎಣ್ಮೂರು ಈ 3 ಬೀಡುಗಳಿಗೆ ಸಂಬಂಧಿಸಿದುದು. ಸಾಮಾಜಿಕವಾಗಿ ಕೆಳಗಿನ ವರ್ಗದ ಬಿಲ್ಲವರ ಜಾತಿಯಲ್ಲಿ ಜನಿಸಿದ ಕೋಟಿ ಚೆನ್ನಯ್ಯರು ಎಂಬ ಅವಳಿ ಜವಳಿ ವೀರರು ಮೇಲ್ವರ್ಗದವರ ದಬ್ಬಾಳಿಕೆಯನ್ನು ಪ್ರತಿಭಟಿಸಿ ಅದಕ್ಕಾಗಿ ಹೋರಾಡಿ ವೀರಮರಣವನ್ನು ಹೊಂದಿದಂತಹ ಒಂದು ರೋಮಾಂಚನಕಾರಿ ಕಥಾನಕವನ್ನು ಈ ಕಾದಂಬರಿಯಲ್ಲಿ ನಾವು ಕಾಣಬಹುದು. ಬಹುಕಾಲದ ಹಿಂದೆ ತುಳು ರಾಜ್ಯದ ಒಂದೊಂದು ಭಾಗವನ್ನು ಚೌಟರು, ಅಜಿಲರು, ಸಾವಂತರು ಮೊದಲಾದ ಅರಸರು ಆಳುತ್ತಿದ್ದರು. ವಿದ್ಯಾರ್ಥಿಗಳೇ, ಈ ಕಥೆಯನ್ನು ಸರಿಯಾಗಿ ಕೇಳಿಸಿಕೊಂಡ್ರೆ ಸಾಕು. ನೀವು ಆ ಕಥೆಯನ್ನು ಬರೆದರೆ ಅಂಕಗಳನ್ನು ಖಂಡಿತವಾಗಿ ಕೊಡ್ತಾರೆ. ಈ ಚೌಟರು, ಅಜಿಲರು, ಸಾವಂತರು ಈ ಮೊದಲಾದ ರಾಜರು, ಇವರ ಕೈ ಕೆಳಗೆ ಅನೇಕ ಜನ ಬಲ್ಲಾಳರಿದ್ದರು. ಅಂತಹ ಬಲ್ಲಾಳರಲ್ಲಿ ಈಗಿನ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಪಡುಮಲೆ ಪೆರುಮಾಳು ಬಲ್ಲಾಳ, ಪಂಜದ ಕೇಮರ ಬಲ್ಲಾಳ ಹಾಗೂ ಎಣ್ಮೂರಿನ ದೇವ ಬಲ್ಲಾಳ ಇವರು ಪ್ರಮುಖರು. ಒಂದೊಂದು ದಿನ ಪಡುಮಲೆಯ ಪೆರುಮಾಳು ಬಲ್ಲಾಳ ಬೇಟೆಗೆ ಹೋದಾಗ ಕಾಸರಕನ ಮುಳ್ಳೊಂದು ಅಂಗಾಲಿಗೆ ಚುಚ್ಚಿ ತಲೆಗೆ ಕೆಟ್ಟ ನೋವು ಏರಿ ಅಲ್ಲಿಯೇ ಒರಗುತ್ತಾನೆ. ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದ ಆತನನ್ನು ದೇಯಿ ಬೈದಿತಿ ಬದುಕಿಸುತ್ತಾಳೆ. ಇದಕ್ಕೆ ಪ್ರತಿಯಾಗಿ ಪೆರುಮಾಳು ಬಲ್ಲಾಳ ಅವಳಿಗೆ ಎಣ್ಣೆ ಓಲೆ, ಎಸಳು ಬುಗುಡಿ, ಮುಳ್ಳಿನ ಕೊಪ್ಪು, ಪಚ್ಚೆಯ ಮೂಗುತಿ ಕೊಡುತ್ತಾನೆ. ಹಾಗೂ ಅವಳ ಬಯಕೆಯಂತೆ ಅವಳ ಮಗಳು ಕಿನ್ನಿದಾರುವಿಗೆ ಪಟ್ಟೆಯ ಸೀರೆ, ಕುತ್ತಣಿಯ ರವಿಕೆ, ಚಿನ್ನದ ಬಳೆ ಕೊಡುತ್ತಾನೆ. ಅಲ್ಲದೆ ಇನ್ನು ಕೊಡಲಿಕ್ಕೆ ಇರುವುದನ್ನು ನಿನ್ನ ಮುಂದಿನ ಮಕ್ಕಳಿಗೆ ಕೊಡುತ್ತೇನೆ ಎಂದು ವಚನ ಕೊಡುತ್ತಾನೆ. ಆ ಸಮಯಕ್ಕೆ ತುಂಬು ಬಸುರಿಯಾಗಿದ್ದ ದೇಯಿ ಬೈದಿತಿ
ಪಡುಮಲೆ ಬೀಡಿನ ಒಂದು ಅರೆಯಲ್ಲಿ ಕೋಟಿ ಚೆನ್ನಯರು ಎಂಬ ಅವಳಿ ಜವಳಿ ಗಂಡು ಮಕ್ಕಳಿಗೆ ಜನ್ಮ ನೀಡುತ್ತಾಳೆ. ಪೆರುಮಾಳ ಬಲ್ಲಾಳ ಅವಳ ಹೆರಿಗೆಗೆ ಎಲ್ಲ ಏರ್ಪಾಟು ಮಾಡುತ್ತಾನೆ. ಆದರೆ ದೇಯಿ ಬೈದಿತಿ ಗಂಡು ಮಕ್ಕಳನ್ನು ಹೆತ್ತ 3 ತಿಂಗಳಲ್ಲಿ ಮರಣ ಹೊಂದುತ್ತಾಳೆ. ತಾಯಿ ಬಸುರಿಯಾದ ಕಾಲಕ್ಕೆ ತಂದೆಯನ್ನು ಕಳೆದುಕೊಂಡಿದ್ದ ಕೋಟಿ ಚೆನ್ನಯರು ಈಗ ತಾಯಿಯನ್ನೂ ಕಳೆದುಕೊಂಡು ತಬ್ಬಲಿಯಾಗುತ್ತಾರೆ. ಆದರೆ ಪಡುಮಲೆಯ ಪೆರುಮಾಳು ಬಲ್ಲಾಳ ಮಾತ್ರ ಆ ತಾಯಿ ತಂದೆಗಳಿಲ್ಲದ ಮಕ್ಕಳನ್ನು ತೊರೆಯುವುದಿಲ್ಲ. ಆತ ಕೋಟಿ ಚೆನ್ನಯರ ದೂರದ ಸಂಬಂಧಿ ಮಾವನಾದ ಬಿಲ್ಲವ ಜಾತಿಯ ಸಾಯಿನ ವೈದ್ಯನನ್ನು ಕರೆಸಿ ಆ ಅನಾಥ ಮಕ್ಕಳನ್ನು ಅವನ ಸೆರಗಿಗೆ ಹಾಕಿ ಅವರ ಸಾಕಣೆಗಾಗಿ ಹಾಲು ಹೈನು, ಹಾಸಿಗೆ, ಹಚ್ಚಡಗಳು ಎಲ್ಲದರ ವ್ಯವಸ್ಥೆ ಮಾಡಿ ಕಳಿಸಿಕೊಡುತ್ತಾನೆ. ಸಾಯಿನ ವೈದ್ಯನ ಹೆಂಡತಿ ಸಾಯಿನ ವೈದ್ಯತಿ ಕೋಟಿ ಚೆನ್ನಯರ ಸಾಕು ತಾಯಿಯಾಗಿ ಜೋಪಾನ ಮಾಡುತ್ತಾಳೆ. ಸಾಯಿನ ವೈದ್ಯನ ಮನೆಯಲ್ಲಿ ಕೋಟಿ ಚೆನ್ನಯರು ಆರೈಕೆಯಿಂದ ಬೆಳೆದು ದೊಡ್ಡವರಾಗುತ್ತಾರೆ. ಆದರೆ ಮಕ್ಕಳ ಚೆಂಡಾಟ ಸಂದರ್ಭದಲ್ಲಿ ಉಂಟಾದ ಜಗಳದಿಂದಾಗಿ ಪೆರುಮಾಳು ಬಲ್ಲಾಳನಿಗೆ ಬೇಕಾಗಿದ್ದ ಮಲ್ಲಯ್ಯ ಬುದ್ಧಿವಂತನ ಮನೆಯವರಿಗೂ ಹಾಗೂ ಬಿಲ್ಲವರ ಮನೆಯವರಿಗೂ ವೈಮನಸ್ಸು ಉಂಟಾಗುತ್ತದೆ. ಈ ವೈಮನಸ್ಸಿನ ಪರಿಣಾಮವಾಗಿ ಇಬ್ಬರಲ್ಲೂ ಆಗಾಗ ಜಗಳಗಳು ಹುಟ್ಟಿ ಬಲ್ಲಾಳನ ಬೀದಿಗೆ ದೂರುಗಳು ಹೋಗುತ್ತವೆ. ಆಗ ಬಲ್ಲಾಳ ಬುದ್ಧಿವಂತನಿಗೂ ಹಾಗೂ ಕೋಟಿ ಚೆನ್ನಯರಿಗೂ ಜಗಳ ಆಗದಿರಲಿ ಎಂದು ಗದ್ದೆಗಳನ್ನು ಹಂಚಿಕೊಡುತ್ತಾನೆ. ಆದರೆ ಕೋಟಿ ಚೆನ್ನಯರ ಗದ್ದೆಯ ಹೆಚ್ಚಿನ ನೀರನ್ನು ತನ್ನ ಗದ್ದೆಯ ಮೂಲಕ ಹರಿದು ಹೋಗಲು ಬುದ್ಧಿವಂತನು ಅನುಮತಿ ಕೊಡದ ಕಾರಣಕ್ಕಾಗಿ ಜಗಳ ಹುಟ್ಟಿ ಆ ಜಗಳದಲ್ಲಿ ಚೆನ್ನಯ್ಯ ಬುದ್ಧಿವಂತನನ್ನು ಕೊಲ್ಲುತ್ತಾನೆ. ಇದನ್ನು ಅರಿತ ಬುದ್ಧಿವಂತನ ಹೆಂಡತಿ ಪೆರುಮಾಳು ಬಲ್ಲಾಳನಿಗೆ ದೂರು ಕೊಡುತ್ತಾಳೆ. ಬಲ್ಲಾಳ ಕೋಟಿ ಚೆನ್ನಯರನ್ನು ಕರೆದು ವಿಚಾರಿಸುತ್ತಾನೆ. ಮಾಡಬಾರದ್ದನ್ನು ಮಾಡಿದಿರಿ, ಈಗ ಆಗಬಾರದ್ದು ಆಗಬೇಕಷ್ಟೇ ಎಂದು ಪೆರುಮಾಳು ಬಲ್ಲಾಳ ಮೊದಲಿಡುತ್ತಾನೆ. ಆಗ ಕೋಟಿ ಆ ಬಲ್ಲಾಳ ತನ್ನ ತಾಯಿಗೆ ಕೊಟ್ಟ ಮಾತನ್ನು ನೆನಪಿಸುತ್ತಾನೆ. ತನ್ನ ತಾಯಿಗೆ ಮಾತು ಕೊಟ್ಟಂತೆ ಮೊದಲು ಒಡವೆ ವಸ್ತುಗಳನ್ನು ಕೊಟ್ಟು ಅನಂತರ ಬುದ್ಧಿವಂತನನ್ನು ಕೊಂದದ್ದಕ್ಕಾಗಿ ಕೊಡಬೇಕಾದ ಶಿಕ್ಷೆ ಕೊಡಬಹುದು ಎನ್ನುತ್ತಾನೆ. ಬಲ್ಲಾಳ ಏನು ಬೇಕು ಎಂದು ಕೇಳಿದಾಗ ಚೆನ್ನಯ್ಯ ಬಲ್ಲಾಳನ 2 ಹೆಂಡಿರ ಹೂದೋಟವನ್ನು ಕೇಳುತ್ತಾನೆ. ಇದರಿಂದ ಕೋಪಗೊಂಡ ಬಲ್ಲಾಳ ಕೋಟಿ ಚೆನ್ನಯರನ್ನು ಹೆಡೆಮುರಿ ಕಟ್ಟಿ ತೆಗೆದುಕೊಂಡು ಹೋಗಲು ತನ್ನ ಕಡೆಯವರಿಗೆ ಕಟ್ಟಾಜ್ಞೆ ಮಾಡುತ್ತಾನೆ. ಆದರೆ ಕೋಟಿ ಹಚ್ಚಡದಲ್ಲಿ ಅಡಗಿಸಿಟ್ಟಿದ್ದ ವೀಳ್ಯದೆಲೆಯ ಕವಳಿಗೆಗಳನ್ನು ಹೊರತೆಗೆದು ಬಲ್ಲಾಳನ ಗದ್ದುಗೆಯ ಮೇಲಿಟ್ಟು ನಮ್ಮ ಮಾತನ್ನು ಸಲ್ಲಿಸುವುದಕ್ಕೆ 6 ವರ್ಷದ ಗಡುವು ಎಂದು ಗಡುವು ಇಡುತ್ತಾನೆ. ಕೋಟಿ ಗಡುವಿಟ್ಟದ್ದನ್ನು ಕಂಡು ಬಲ್ಲಾಳನ ಉಪ್ಪರಿಗೆಯೇ ಗಡಗಡನೆ ನಡುಗುತ್ತದೆ. ಅಂತಃಪುರದಲ್ಲಿ ದಿಗಿಲು ಉಂಟಾಗುತ್ತದೆ. ಬೀಡಿನವರೆಲ್ಲ ಮೂಕರಾಗಿ ಪಿಳಪಿಳನೆ ನೋಡುತ್ತಾರೆ. ಅಲ್ಲಿದ್ದವರೆಲ್ಲರೂ ಕೋಟಿ ಚೆನ್ನಯರ ಆ ವೀರಾವೇಶಕ್ಕೆ ಬೆದರಿ ಅವರ ಮೈ ಮುಟ್ಟುವಷ್ಟು ಧೈರ್ಯವಿಲ್ಲದೆ ಅಂಜುಬುರುಕರಂತೆ ಹಿಂಜರಿಯುತ್ತಾರೆ. ಯಾವ ತಡೆಯೂ ಇಲ್ಲದೆ ಉಪ್ಪರಿಗೆಯಿಂದ ಇಳಿದು ಬಂದ ಕೋಟಿ ಚೆನ್ನಯರು ಬಲ್ಲಾಳನ ಕೈಗೆ ಸಿಗದೆ ಅವನ ರಾಜ್ಯದಲ್ಲಿ ಯಾರ ಹಂಗು ಹೆದರಿಕೆಯಿಲ್ಲದೆ ಸುತ್ತಾಡುತ್ತಾರೆ. ಕೊನೆಗೊಂದು ದಿನ ಅವರು ಪಡುಮಲೆಯನ್ನು ತ್ಯಜಿಸಿ ಪಂಜಕ್ಕೆ ಬಂದು ಅಲ್ಲಿ ಪರಿಚಯವಾದ ತಮ್ಮ ಅಕ್ಕ ಕಿನ್ನಿದಾರುವಿನ ಮನೆಯಲ್ಲಿ ಆಶ್ರಯ ಪಡೆಯುತ್ತಾರೆ. ಇತ್ತ ಸಾಕು ತಾಯಿ ಎಣ್ಮೂರಿಗೆ ಬಂದು ಅಲ್ಲಿ ತಮ್ಮ ಸಂಬಂಧಿಯಾದ ತಿಮ್ಮಣ್ಣ ವೈದ್ಯನ ಮನೆಯಲ್ಲಿ ಆಶ್ರಯ ಪಡೆಯುತ್ತಾಳೆ. ಪಡುಮಲೆಯ ಕೋಟಿ ಚೆನ್ನಯರ ಗುಡಿಸಲಿಗೆ ಬೆಂಕಿ ಹಚ್ಚಲಾಗುತ್ತದೆ. ಆ ಬೆಂಕಿಯಿಂದ ತಪ್ಪಿಸಿಕೊಂಡ ಸಾಯನ ವೈದ್ಯನಿಗೆ ಕೋಟಿ ಚೆನ್ನಯರ ಬಗ್ಗೆ ನಿಜ ಹೇಳಬೇಕೆಂದು ಚಿತ್ರಹಿಂಸೆ ಕೊಡುತ್ತಾನೆ ಪೆರುಮಾಳು ಬಲ್ಲಾಳ. ಆದರೆ ಅದನ್ನು ನೋಡಲಾರದೆ ಬಲ್ಲಾಳ ಸಾಯಿನ ವೈದ್ಯನ ಬಿಡುಗಡೆ ಮಾಡುತ್ತಾನೆ. ಬೇರೆಡೆಗೆ ಹೋಗಲು ಸಾಧ್ಯವಾಗದ ಸಾಯಿನ ವೈದ್ಯ ಕಳ್ಳು ಮಾರುತ್ತಾ ಪಡುಮಲೆಯಲ್ಲೇ ಉಳಿಯುತ್ತಾನೆ. ಪಂಜಕ್ಕೆ ಬಂದ ನಂತರ ಅಲ್ಲಿ ಕೋಟಿ ಚೆನ್ನಯರು ಪಂಜದ ಕೇಮರ ಬಲ್ಲಾಳ ಹಾಗೂ ಆತನಿಗೆ ಬೇಕಾಗಿದ್ದ ಚೆಂದುಗಿಡಿಯರ ವಿರೋಧವನ್ನು ಎದುರಿಸಬೇಕಾಗುತ್ತದೆ. ಕೋಟಿ ಚೆನ್ನಯರ ಅಕ್ಕ ಕಿನ್ನಿದಾರುವಿನ ಗಂಡ ಪಯ್ಯ ವೈದ್ಯ ಪಂಜದ ಹಳೆಯ ಬಲ್ಲಾಳನಿಗೆ ಬೇಕಾಗಿದ್ದವನು.
ಇನ್ನೂ ಮೀಸೆ ಮೂಡುವಾಗಲೇ ಆತನ ಮೇಲೆ ದ್ವೇಷ ಕಾರುತ್ತಿದ್ದ ಚೆಂದುಗಿಡಿಯ ಹಳೆಯ ಬಲ್ಲಾಳನ ಸಾವಿನ ನಂತರ ಕೇಮರ ಬಲ್ಲಾಳನಾದ ಮೇಲೆ ಪಯ್ಯಬೈದ್ಯನನ್ನು ಕೇಮರ ಬಲ್ಲಾಳನ ಬೀಡಿನಿಂದ ಹೊರಹಾಕುತ್ತಾನೆ. ಆದರೂ ಇದನ್ನು ಅರಿಯದ ಪಯ್ಯಬೈದ್ಯ ಕೋಟಿ ಚೆನ್ನಯ್ಯರನ್ನು ಕೇಮರ ಬಲ್ಲಾಳನಿಗೆ ಭೇಟಿ ಮಾಡಿಸಲು ಮೇಲಿಂದ ಮೇಲೆ ಒತ್ತಾಯಿಸುತ್ತಲೇ ಇರುತ್ತಾನೆ. ಚೆಂದುಗಿಡಿಯು ಮುಂದಕ್ಕೆ ತಳ್ಳುತ್ತಲೇ ಇರುತ್ತಾನೆ. ಹೀಗಿರಲು ಒಂದು ದಿನ ಕೋಟಿ ಚೆನ್ನಯ್ಯರು ಪಂಜದಲ್ಲಿ ಇರುವುದನ್ನು ತನ್ನ ಕಡೆಯವನೊಬ್ಬನಿಂದ ತಿಳಿದ ಪೆರುಮಾಳು ಬಲ್ಲಾಳ ಅವರನ್ನು ಹಿಡಿದು ತನಗೆ ಒಪ್ಪಿಸುವಂತೆ ಕೇಮರ ಬಲ್ಲಾಳನಿಗೆ ತನ್ನೊಬ್ಬ ಬೇಹುಗಾರನ ಮೂಲಕ ಪತ್ರ ಕಳಿಸುತ್ತಾನೆ. ಇದನ್ನು ಕೇಮರ ಬಲ್ಲಾಳ ಚೆಂದುಗಿಡಿಯನಿಗೆ ತಿಳಿಸುತ್ತಾನೆ. ಚೆಂದುಗಿಡಿಯು ಇದನ್ನು ತನ್ನ ಸ್ವಾರ್ಥಕ್ಕೆ ಬಳಸಿಕೊಳ್ಳುತ್ತಾನೆ. ಕೋಟಿ ಚೆನ್ನಯ್ಯರ ಬಗ್ಗೆ ತಾನು ಸರಿಯಾದ ಕ್ರಮ ತೆಗೆದುಕೊಳ್ಳುವುದಾಗಿ ಕೇಮರ ಬಲ್ಲಾಳನಿಗೆ ತಿಳಿಸಿ ಆತನಿಗೆ ಗೊತ್ತಾಗದಂತೆ ಕೋಟಿ ಚೆನ್ನಯ್ಯರನ್ನು ಬಂಧನದಲ್ಲಿ ಇರಿಸುತ್ತಾನೆ. ಕೇಮರ ಬಲ್ಲಾಳನನ್ನು ಭೇಟಿ ಮಾಡಿಸುತ್ತೇನೆ ಎಂದು ಕರೆತಂದ ಚೆಂದುಗಿಡಿಯನ ಈ ಮೋಸ ಕೋಟಿ ಚೆನ್ನಯ್ಯರಿಗೆ ಮೊದಲು ತಿಳಿಯುವುದಿಲ್ಲ. ಆದರೆ ಕೋಟಿ ಚೆನ್ನಯ್ಯರಿಬ್ಬರೂ ಈ ಬಂಧನದಿಂದ ತಪ್ಪಿಸಿಕೊಂಡು ಎಣ್ಮೂರಿನ ಕಾಡಿಗೆ ಬಂದು ಅಲ್ಲಿ ಕೆಲಕಾಲ ಅಡಗಿದ್ದು ತಮ್ಮ ಪ್ರಾಣ ರಕ್ಷಣೆ ಮಾಡಿಕೊಳ್ಳುತ್ತಾರೆ. ಈ ಮೊದಲೇ ಎಣ್ಮೂರಿಗೆ ಬಂದಿದ್ದ ಸಾಯಿನ ಬೈದಿತಿಯಿಂದ ಕೋಟಿ ಚೆನ್ನಯ್ಯರ ಪರಾಕ್ರಮವನ್ನು ಕೇಳಿ ಅಭಿಮಾನಪಟ್ಟ ಅಲ್ಲಿನ ಬಿಲ್ಲವರು ಎಣ್ಮೂರಿನ ದೇವಬಲ್ಲಾಳನಿಗೆ ಪಂಜದ ಕೇಮರ ಬಲ್ಲಾಳನ ಸೆರೆಯಲ್ಲಿರುವ ಕೋಟಿ ಚೆನ್ನಯ್ಯರನ್ನು ಸುರಕ್ಷಿತವಾಗಿ ಕಳಿಸಿಕೊಡುವಂತೆ ಪತ್ರ ಬರೆದು ಕಳಿಸಬೇಕೆಂದು ಕೋರಿಕೊಳ್ಳುತ್ತಾರೆ. ದೇವಬಲ್ಲಾಳ ಪಂಜದ ಕೇಮರ ಬಲ್ಲಾಳನಿಗೆ ಕಿನ್ನಿ ಚೆನ್ನಯ್ಯನ ಮೂಲಕ ಪತ್ರ ಕಳಿಸುತ್ತಾನೆ. 4 ಜನರೊಂದಿಗೆ ಪಂಜಕ್ಕೆ ಹೊರಟಿದ್ದ ಕಿನ್ನಿ ಚೆನ್ನಯ್ಯನಿಗೆ ಕೋಟಿ ಚೆನ್ನಯ್ಯರ ಪರಿಚಯ ದಾರಿಯಲ್ಲೇ ಆಗಿ ಅವರನ್ನು ಎಣ್ಮೂರಿಗೆ ಕರೆತಂದು ದೇವಬಲ್ಲಾಳನಿಗೆ ಭೇಟಿ ಮಾಡಿಸುತ್ತಾನೆ. ದೇವಬಲ್ಲಾಳ ತನ್ನ ವೈರಿ ಪಂಜದ ಕೇಮರ ಬಲ್ಲಾಳನನ್ನು ಕೋಟಿ ಚೆನ್ನಯ್ಯರ ಮೂಲಕ ಬಗ್ಗು ಬಡಿದು ತನ್ನ ಮೊದಲಿನ ರಾಜ್ಯ ವಿಸ್ತರಣೆಯನ್ನು ಮಾಡಬೇಕೆಂದು ನಿರ್ಧರಿಸಿ ಕೋಟಿ ಚೆನ್ನಯ್ಯರಿಗೆ ಆಶ್ರಯ ನೀಡುತ್ತಾನೆ. ಕೋಟಿ ಚೆನ್ನಯ್ಯರ ಆಶಯದಂತೆ ಅವರಿಗೆ ಅಯ್ಯನೂರು ಗುತ್ತನ್ನು ಮಾಡಿಕೊಡುತ್ತಾನೆ. ಅದನ್ನು ಸ್ವೀಕರಿಸಿ ಕೋಟಿ ಚೆನ್ನಯ್ಯರು ಅಯ್ಯನೂರು ಗುತ್ತನ್ನು ಮಾಡಿಕೊಂಡು ಅಲ್ಲಿ ಸುಖದಿಂದ ಇರುತ್ತಾರೆ. ಚೆಂದುಗಿಡಿ ಹಾಗೂ ಕೇಮರರು ಇಬ್ಬರು ಕೋಟಿ ಚೆನ್ನಯ್ಯರನ್ನು ಹಿಡಿಯಲು ಮಾಡಿದ ಮೋಸ, ಅವರು ಸೆರೆಯಿಂದ ತಪ್ಪಿಸಿಕೊಳ್ಳಲು ಮಾಡಿದ ಉಪಾಯ, ಅವರನ್ನು ಎಣ್ಮೂರಿನವರು ಪ್ರೀತಿಯಿಂದ ಗೌರವಿಸಿದ ಸಂಗತಿ, ಅಲ್ಲಿ ಅವರಿಗೆ ದೊರೆತ ಆಶ್ರಯ, ಅವರ ಸಹಾಯದಿಂದ ಎಣ್ಮೂರ ಬಲ್ಲಾಳ ತನ್ನ ರಾಜ್ಯ ವಿಸ್ತಾರಕ್ಕಾಗಿ ಮಾಡುತ್ತಿರುವ ಹಂಚಿಕೆ, ಇವುಗಳ ಸುದ್ದಿ ಪಂಜ ಸೀಮೆಯಲ್ಲಿಯೂ ಪಡುಮಲೆ ಸೀಮೆಯಲ್ಲಿಯೂ ಹಬ್ಬಲು ಬಹುಕಾಲ ಹಿಡಿಯುವುದಿಲ್ಲ. ಕೇಮರ ಬಲ್ಲಾಳ ಸಿಟ್ಟಿನಿಂದ ತನ್ನ ಊರಲ್ಲಿದ್ದ ಕೆನ್ನಿದಾರುವನ್ನು ಅವಳ ಗಂಡ ಪಯ್ಯಬೈದ್ಯನನ್ನು ಬಹುವಾಗಿ ಕಾಡಿದರೆ, ಪೆರುಮಾಳು ಬಲ್ಲಾಳ ತನ್ನ ಬೀಡಿನಲ್ಲಿದ್ದ ಮುದುಕ ಸಾಯಿನ ಬೈದ್ಯನನ್ನು ಹಿಂಸಿಸುತ್ತಾನೆ. ಇಬ್ಬರ ಕೋಪವೂ ಇಷ್ಟರಲ್ಲೇ ಮುಗಿಯುವುದಿಲ್ಲ. ಅದು ಕೋಟಿ ಚೆನ್ನಯ್ಯರನ್ನು ವಿವಿಧ ಬಗೆಯಿಂದ ಕೊಲ್ಲಿಸುವವರೆಗೆ ಹೋಗುತ್ತದೆ. ಆದರೆ ಏನು ಮಾಡಿದರೂ ಕೋಟಿ ಚೆನ್ನಯ್ಯರ ತಲೆಯ ಕೂದಲು ಒಂದೂ ಸಹ ಅದುರಿಸಲು ಸಾಧ್ಯವಾಗುವುದಿಲ್ಲ. ಈ ನಡುವೆ ಕೋಟಿ ಚೆನ್ನಯ್ಯರ ಮೇಲಿನ ದೇವಬಲ್ಲಾಳನ ನಂಬಿಕೆಯನ್ನು ಒಡೆಯುವ ಚಾಡಿಗಾರರ ಚಾಡಿ ಪ್ರಯತ್ನಗಳೂ ನಡೆಯುತ್ತವೆ. ದೇವಬಲ್ಲಾಳ ವಿಚಾರಿಸಲಾಗಿ ಕೋಟಿ ಚೆನ್ನಯ್ಯರು ತಪ್ಪಿತಸ್ಥರಲ್ಲವೆಂಬುದು ದೇವಬಲ್ಲಾಳನಿಗೆ ಸ್ಪಷ್ಟವಾಗುತ್ತದೆ. ಕೋಟಿ ಚೆನ್ನಯ್ಯರ ಗುರಿ ಕ್ರೂರ ಪ್ರಾಣಿಗಳಿಂದ ಜನರನ್ನು ರಕ್ಷಿಸುವುದು, ರಾಜ್ಯವನ್ನು ಕಾಪಾಡುವುದು ಎಂಬ ಸತ್ಯವನ್ನು ತಿಳಿದ ದೇವಬಲ್ಲಾಳ ಬೇಟೆಗೆ ವ್ಯವಸ್ಥೆ ಮಾಡುತ್ತಾನೆ. ಆ ಬೇಟೆಯ ಕಾಲಕ್ಕೆ ಸತ್ತ ಕಾಡು ಹಂದಿಯ ಜಗಳ ಪೆರುಮಾಳು ಬಲ್ಲಾಳ ಕೇಮರ ಬಲ್ಲಾಳರು ಸೇರಿ ದೇವಬಲ್ಲಾಳನ ಮೇಲೆ ಯುದ್ಧಕ್ಕೆ ಬರುವಂತೆ ದಾರಿ ಮಾಡಿಕೊಡುತ್ತದೆ. ಈ ಯುದ್ಧದಲ್ಲಿ ದೇವಬಲ್ಲಾಳ ಕೋಟಿ ಚೆನ್ನಯ್ಯರನ್ನು ತನ್ನ ಸೈನ್ಯದ ಮುಖಂಡರನ್ನಾಗಿ ಮಾಡಿ ಅವರ ಆಜ್ಞಾನುಸಾರವಾಗಿ ನಡೆಯಲು ಅನುವಾಗುತ್ತಾನೆ. ಎಣ್ಮೂರು ದೇವಸ್ಥಾನದ ಮುಂಭಾಗ ಯುದ್ಧ ಭೂಮಿಯಾಗುತ್ತದೆ. ಹೊತ್ತು 2-3 ಏರುವಷ್ಟರಲ್ಲಿ ಇತ್ತಂಡದವರು ಎದುರು ಬೀಳಲು ಯುದ್ಧ ಆರಂಭವಾಗುತ್ತದೆ. ಈ ಯುದ್ಧದಲ್ಲಿ ಎರಡೂ ಕಡೆಯ ಅನೇಕರು ಮಡಿದು ಬೀಳುತ್ತಾರೆ. ಎಣ್ಮೂರಿನ ಪಂಜು ಹೆಗಡೆ ಮಡಿದುದನ್ನು ಕಂಡು ಎಣ್ಮೂರಿನವರು ಹಿಮ್ಮೆಟ್ಟಿ ಪಲಾಯನದ ಮಾರ್ಗವನ್ನು ನೋಡುತ್ತಾರೆ. ಆ ಹೊತ್ತಿಗೆ ಸರಿಯಾಗಿ ಪೆರುಮಾಳ ಬಲ್ಲಾಳ ಹಾಗೂ ಚೆಂದುಗಿಡಿಯರು ಕುದುರೆಯೇರಿ ಬರಲು ಎಣ್ಮೂರಿನವರು ಕಾಲಿಗೆ ಬುದ್ಧಿ ಹೇಳತೊಡಗುತ್ತಾರೆ. ಅಂದರೆ ಅವರು ಓಡುತ್ತಾರೆ.
ಇದನ್ನು ಕಂಡ ಕೋಟಿ ಚೆನ್ನಯರು ವೀರಾವೇಶದಿಂದ ಹೋರಾಡುತ್ತಾ ಎದುರಾದವರನ್ನು ಕಡಿದು ಚೆಲ್ಲುತ್ತಾ ಎಣ್ಮೂರಿನವರನ್ನು ತಡೆದು ಹುರಿದುಂಬಿಸಲು ಮುಂದಾಗುತ್ತಾರೆ. ಆದರೆ ಅದೇ ವೇಳೆಗೆ ವೈರಿ ಸೈನ್ಯ 200 ಜನ ಕೋಟಿ ಚೆನ್ನಯರನ್ನು ಮುತ್ತುತ್ತಾರೆ. ಆ ಹೊಡೆದಾಟದಲ್ಲಿ ಕೋಟಿಗೆ ಬಲವಾದ ಪೆಟ್ಟು ತಗಲಿ ಸಾವನ್ನಪ್ಪುತ್ತಾನೆ. ಅಣ್ಣ ಕೋಟಿಯನ್ನು ಬಿಟ್ಟಿರಲಾರದ ಚೆನ್ನಯ್ಯ ದೇವಸ್ಥಾನದ ಮುಂದುಗಡೆಯಲ್ಲಿದ್ದ ಬಾವಿಯ ಬಾಯಿಕಲ್ಲಿಗೆ ತನ್ನ ತಲೆಯನ್ನು ತಾಟಾಡಿಸಿ ಪ್ರಾಣ ಬಿಡುತ್ತಾನೆ. ಪೆರುಮಾಳು ಬಲ್ಲಾಳ ತಾನೇ ಸಲಹಿದ ಕೋಟಿ ಚೆನ್ನಯರ ಸಾವಿಗೆ ತಾನೇ ಕಾರಣನಾದೆಂದು ಪಶ್ಚಾತ್ತಾಪ ಪಡುತ್ತಾನೆ. ದೇವಬಲ್ಲಾಳ ಕೋಟಿ ಚೆನ್ನಯರನ್ನು ಸುಟ್ಟು ಶುದ್ಧ ಮಾಡಿಸಿದ ಸ್ಥಳಗಳಲ್ಲಿ ಅವರ ಸಮಾಧಿಗಳನ್ನು ಕಟ್ಟಿಸಿ ಗರಡಿಗಳನ್ನು ಏರ್ಪಡಿಸುತ್ತಾನೆ. ಪೆರುಮಾಳು ಬಲ್ಲಾಳ ಪಡುಮಲೆಯಲ್ಲಿ ಹೊಸ ಬೀಡನ್ನು ಕಟ್ಟಿಸಿ ಕೋಟಿ ಚೆನ್ನಯರ ಕಂಬುಳದ ಗದ್ದೆಯ ಬಳಿಯಲ್ಲಿಯೇ ಅವರ ಗುಡಿಯನ್ನು ನಿರ್ಮಿಸಿ ಅಲ್ಲಿ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ತಾನು ಬದುಕಿರುವಷ್ಟು ಕಾಲ ದಿನಕ್ಕೆ 3 ಸಲ ಆ ಮೂರ್ತಿಗಳ ದರ್ಶನಕ್ಕೆ ಹೋಗಿ ಬರುತ್ತಿದ್ದನು. ಹೀಗೆ ಕಾಡಿ ಅಳಿದವರ ಹೆಸರು ಅಳಿಯುತ್ತದೆ. ನಾಡಿನ ಹಿತಕ್ಕಾಗಿ ಕಾದಾಡಿ ಕಾಯಬಿಟ್ಟು ಕೈಲಾಸಕ್ಕೆ ಸಂದವರ ಹೆಸರು ಉಳಿಯುತ್ತದೆ. ವಿದ್ಯಾರ್ಥಿಗಳೇ, ಇವಿಷ್ಟು ಆ 8 ಅಂಕಗಳ ಪ್ರಶ್ನೆಗಳ ಉತ್ತರ. ಈಗ ನಾವು 5 ಅಂಕದ ಪ್ರಶ್ನೆಯನ್ನು ಗಮನಿಸೋಣ. ಒಟ್ಟಿಗೆ ಇಲ್ಲಿಯೂ ಕೂಡ 2 ಪ್ರಶ್ನೆಗಳಿವೆ, ನೋಡಿಕೊಳ್ಳಿ. ಚೆಂದುಗಿಡಿಯ ಕುತಂತ್ರವು ಕಾದಂಬರಿಯಲ್ಲಿ ಹೇಗೆ ವ್ಯಕ್ತವಾಗಿದೆ? 2ನೇ ಪ್ರಶ್ನೆ, ಕೋಟಿ ಚೆನ್ನಯ್ಯರು ಪಂಜದಲ್ಲಿ ಕಳೆದ ದಿನಗಳನ್ನು ವಿವರಿಸಿರಿ. ಉತ್ತರ ನೋಡಿ. ಪಂಜೆ ಮಂಗೇಶರಾಯರು ಬರೆದ ಕೋಟಿ ಚೆನ್ನಯ್ಯ ಕಾದಂಬರಿಯಲ್ಲಿ ಚೆಂದುಗಿಡಿಯ ಕುತಂತ್ರ ತುಂಬ ಪರಿಣಾಮಕಾರಿಯಾಗಿ ವಿವರಿಸಲಾಗಿದೆ. ಕೋಟಿ ಚೆನ್ನಯ್ಯರು ಪಂಜದಲ್ಲಿ ತಮ್ಮ ಅಕ್ಕ ಕಿನ್ನಿದಾರು ಹಾಗೂ ಮಾವ ಪಯ್ಯಬೈದ್ಯರ ಮನೆಯಲ್ಲಿದ್ದು ದಿನಗಳನ್ನು ಕಳೆಯುವ ಕಾಲದಲ್ಲಿ ನಡೆದ ಘಟನೆ ಇದು. ಪಡುಮಲೆಯಿಂದ ತಪ್ಪಿಸಿಕೊಂಡು ಬಂದು ಪಂಜದಲ್ಲಿ ಇದ್ದಾಗ ಕೋಟಿ ಚೆನ್ನಯ್ಯರು ಚೆಂದುಗಿಡಿಯ ಕುತಂತ್ರಕ್ಕೂ ಬಲಿಯಾಗಬೇಕಾಗುತ್ತದೆ. ಪಂಜದ ಕೇಮರಬಲ್ಲಾಳ ಹಾಗೂ ಚೆಂದುಗಿಡಿ ಇಬ್ಬರು ಒಂದೇ ಮಡಿಕೆಯಲ್ಲಿ ಉಂಡ ಉಂಡಾಡಿಗಳು, ಒಂದೇ ಹಟ್ಟಿಯಲ್ಲಿ ಹೋರಿದ ಹೋರಿಗಳು, ಒಂದೇ ಗರಡಿಯಲ್ಲಿ ಕಲಿತ ಕಲಿಬಂಟರು. ಹೀಗಾಗಿ ಪಂಜದ ಹಳೆಯ ಬಲ್ಲಾಳ ಸತ್ತ ನಂತರ ಕೇಮರ ಬಲ್ಲಾಳನಾದದ್ದು ಚೆಂದುಗಿಡಿಯ 2 ತೋಳು ಎಂಟಾದಂತಾಗುತ್ತದೆ. ಹಳೆಯ ಬಲ್ಲಾಳನಿಗೆ ಬಲಗೈ ಅಂತಿದ್ದ ಪಯ್ಯಬೈದ್ಯನ ಮಣೆಯ ಮೇಲೆ ಒಂದು ಕಣ್ಣಿಟ್ಟಿದ್ದ ಚೆಂದುಗಿಡಿ ಕೇಮರ ಬಲ್ಲಾಳನಾಗುತ್ತಿದ್ದಂತೆಯೇ ಪಯ್ಯಬೈದ್ಯನ ಮೇಲೆ ಇಲ್ಲಸಲ್ಲದ ದೂರುಗಳನ್ನು ಹೊರಿಸಿ ಅವನನ್ನು ಬೀಡಿನಿಂದ ಹೊರಹಾಕಿ ಅವನಿದ್ದ ಸ್ಥಳದಲ್ಲಿ ತನ್ನ ಚಾಪೆಯನ್ನು ಬಿಡಿಸಿ ಕಾಲು ಚಾಚಿ ಕುಳಿತುಕೊಳ್ಳುತ್ತಾನೆ. ಆದರೆ ಕೋಟಿ ಚೆನ್ನಯ್ಯರು ಈ ಪಯ್ಯಬೈದ್ಯನ ಮನೆಯಲ್ಲಿ ಆಶ್ರಯ ಪಡೆದದ್ದು ಚೆಂದುಗಿಡಿಗೆ ನುಂಗಲಾರದ ಬಿಸಿತುಪ್ಪವಾಗಿ ಪರಿಣಮಿಸುತ್ತದೆ. ಕೋಟಿ ಚೆನ್ನಯ್ಯರ ಪರಾಕ್ರಮವನ್ನು ಕೇಳಿ ತಿಳಿದಿದ್ದ ಚೆಂದುಗಿಡಿಗೆ ಪಯ್ಯಬೈದ್ಯ ಅವರ ಮೂಲಕ ಮೇಲೆ ಬಿದ್ದು ತನ್ನ ಸೇಡು ತೀರಿಸಿಕೊಂಡರೆ ಹೇಗೆ ಎಂಬ ಭೀತಿ. ಅಂತೆಯೇ ಸಮಯ ನೋಡಿ ಈ ಮೂವರಿಗೂ ತಕ್ಕ ಶಾಸ್ತಿ ಮಾಡಬೇಕು ಎಂದು ನಿರ್ಧರಿಸಿದ್ದ. ಚೆಂದುಗಿಡಿಯು ಈ ಕಾರಣಕ್ಕಾಗಿ ಪಯ್ಯಬೈದ್ಯ ಕೋಟಿ ಚೆನ್ನಯ್ಯರಿಗೆ ಕೇಮರ ಬಲ್ಲಾಳನ ಭೇಟಿ ಮಾಡಿಸಬೇಕು ಎಂದು ಪದೇ ಪದೇ ಕೇಳುತ್ತಿದ್ದರೂ ಚೆಂದುಗಿಡಿಯು ಮುಂದೆ ತಳ್ಳುತ್ತಾ ಬಂದಿದ್ದು, ಯಾವಾಗ ಪೆರುಮಾಳು ಬಲ್ಲಾಳ ಕೋಟಿ ಚೆನ್ನಯ್ಯರನ್ನು ಸೆರೆ ಹಿಡಿದು ಕಳಿಸಬೇಕೆಂದು ಕೇಮರ ಬಲ್ಲಾಳನಿಗೆ ಪತ್ರ ಬರೆದು ಕಳಿಸುತ್ತಾನೋ ಆವಾಗ ಚೆಂದುಗಿಡಿಯ ಕುತಂತ್ರ ಮೊದಲಾಗುತ್ತದೆ. ಈಗ ಚೆಂದುಗಿಡಿಯು ಕೇಮರ ಬಲ್ಲಾಳನ ಪರಿಚಯ ಮಾಡಿಸಿಕೊಡುವುದಾಗಿ ಹೇಳಿ ಪಯ್ಯಬೈದ್ಯ ಕೋಟಿ ಚೆನ್ನಯ್ಯರನ್ನು ನಂಬಿಸಿ ಕರೆತಂದು ಕೇಮರ ಬಲ್ಲಾಳನನ್ನು ಏಕಾಂತದಲ್ಲಿ ಕೋಟಿ ಚೆನ್ನಯ್ಯರು ಇಬ್ಬರೇ ಭೇಟಿಯಾಗಬೇಕು ಎಂದು ತಿಳಿಸಿ ಪಯ್ಯಬೈದ್ಯನನ್ನು ಹೊರಗುಳಿಸಿ ಕೋಟಿ ಚೆನ್ನಯ್ಯರನ್ನು ಒಳಗೆ ಕರೆದೊಯ್ಯುತ್ತಾನೆ. ಆದರೆ ಅಲ್ಲಿದ್ದವನು ನಿಜವಾದ ಕೇಮರ ಬಲ್ಲಾಳನಲ್ಲ, ಕೇಮರ ಬಲ್ಲಾಳನ ವೇಷದಲ್ಲಿದ್ದ ದಾಂಡಿಗ. ಆತ ಉಪಾಯದಿಂದ ಕೋಟಿ ಚೆನ್ನಯ್ಯರನ್ನು ಒಳಹಾಕಿ ತಾನು ಹೊರಬಂದು ಬೀಗ ಜಡಿಯುತ್ತಾನೆ. ಹೀಗೆ ಚೆಂದುಗಿಡಿಯ ಕುತಂತ್ರದಿಂದ ಕೋಟಿ ಚೆನ್ನಯ್ಯರನ್ನು ಬಂಧಿಸಿ ತನ್ನ ಸೇಡನ್ನು ತೀರಿಸಿಕೊಳ್ಳಲು ರಕ್ಷಣೆಯನ್ನು ಮಾಡಿಕೊಳ್ಳಲು ನೋಡುತ್ತಾನೆ. ವಿದ್ಯಾರ್ಥಿಗಳೇ, ಈಗ ನಾವು ಸಂದರ್ಭ ಸ್ವಾರಸ್ಯ ನೋಡೋಣ. ಮೊದಲ ಸಂದರ್ಭದ ಪ್ರಶ್ನೆ ನೋಡಿ. ಹಾಗೂ
ಅಳಿದ ಜೀವ ಉಳಿಸಿಕೊಡಲು ಆಗ ಇಲ್ಲದವರು ಈಗ ಮಾತ್ರ ಬೇಕು? ಉತ್ತರ ನೋಡಿ. ಈ ಮೇಲಿನ ಸಾಲನ್ನು ಪಂಜೆ ಮಂಗೇಶರಾಯರ ಕೋಟಿ ಚೆನ್ನಯ್ಯ ಕಾದಂಬರಿಯ ಪಡುಮಲೆಯಲ್ಲಿ ಎಂಬ 1ನೇ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ದೇಯಿ ಬೈದ್ಯತಿ ಹೇಳುತ್ತಾಳೆ. ಕಾಸರಕನ ಮುಳ್ಳು ಚುಚ್ಚಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದ ಪೆರುಮಾಳು ಬಲ್ಲಾಳನಿಗೆ ಮದ್ದು ಮಾಡಿ ಜೀವದಿಂದ ಬದುಕಿಸುತ್ತಾಳೆ ದೇಯಿ ಬೈದ್ಯತಿ. ಇದಕ್ಕೆ ಪ್ರತಿಯಾಗಿ ಪೆರುಮಾಳು ಬಲ್ಲಾಳ ತಕ್ಕ ಉಡುಗೊರೆಯನ್ನು ಕೊಡುವುದಾಗಿ ಹೇಳಿದ್ದನು. ವಾಸಿಯಾಗಿ ಮೊದಲಿಗಿಂತ ಚೆನ್ನಾಗಿ ಪೆರುಮಾಳು ಬಲ್ಲಾಳನ ಮೈ ಬೆಳೆದುದನ್ನು ಕಂಡ ದೇಯಿ ಬೈದ್ಯತಿ ತನ್ನ ಮನೆಗೆ ಹೊರಡಲು ನಿರ್ಧರಿಸುತ್ತಾಳೆ. ಇದನ್ನವಳು ಪೆರುಮಾಳು ಬಲ್ಲಾಳನಿಗೆ ತಿಳಿಸಿ ತನಗೆ ಏನಾದರೂ ಕೊಡುವುದಿದ್ದರೆ ಕೊಡಬೇಕು ಎಂದು ಕೈ ಮುಗಿದು ಭಿನ್ನಯಿಸುತ್ತಾಳೆ. ಅದಕ್ಕೆ ಪೆರುಮಾಳು ಬಲ್ಲಾಳ, ನೀನು ಹೋಗತಕ್ಕದ್ದೇ, ಆದರೆ ಉಡುಗೊರೆ ಕೊಡಲಿಕ್ಕೆ ನಮ್ಮ ಮಲ್ಲಯ್ಯ ಬುದ್ಧಿವಂತನು ಈಗ ಇಲ್ಲಿ ಇಲ್ಲವಷ್ಟೇ, ಅವನು ಕೂಡ ಒಂದು ಮಾತು ಕೇಳಬೇಕು ಎಂದು ಹೇಳುವ ಸಂದರ್ಭದಲ್ಲಿ ದೇಯಿ ಬೈದ್ಯತಿ ಈ ಮೇಲಂತೆ ಹೇಳುತ್ತಾಳೆ. ಇನ್ನು 2ನೇ ಪ್ರಶ್ನೆ ನೋಡಿ. ನಮ್ಮ ಮಾತನ್ನು ಸಲ್ಲಿಸುವುದಕ್ಕೆ 6 ವರ್ಷದ ಗಡುವು. ಈ ಮೇಲಿನ ಸಾಲನ್ನು ಪಂಜೆ ಮಂಗೇಶರಾಯರು ಬರೆದ ಕೋಟಿ ಚೆನ್ನಯ್ಯ ಎಂಬ ಕಿರು ಕಾದಂಬರಿಯಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕೋಟಿ ಹೇಳುತ್ತಾನೆ. ಮಲ್ಲಯ್ಯ ಬುದ್ಧಿವಂತನನ್ನು ಕೊಂದ ವಿಷಯವಾಗಿ ವಿಚಾರಣೆ ನಡೆಸಲು ಪೆರುಮಾಳು ಬಲ್ಲಾಳ ಕೋಟಿ ಚೆನ್ನಯ್ಯರನ್ನು ತನ್ನ ಓಲಗಕ್ಕೆ ಕರೆಸಿಕೊಳ್ಳುತ್ತಾನೆ. ಕೋಟಿ ಚೆನ್ನಯ್ಯರು ಬಲ್ಲಾಳನಿಗೆ ಅಡ್ಡ ಬೀಳುತ್ತಾರೆ. ಆಗ ಬಲ್ಲಾಳ, ಮಾಡಬಾರದ್ದನ್ನು ಮಾಡಿದಿರಿ, ಆಗಬಾರದ್ದು ಆಗಬೇಕಷ್ಟೇ ಎಂದು ಮೊದಲಿಡುತ್ತಾನೆ. ಅದಕ್ಕೆ ಕೋಟಿ ಮೊದಲು ತನ್ನ ತಾಯಿಗೆ ಮಾತು ಕೊಟ್ಟಂತೆ ಒಡವೆ ವಸ್ತು ಕೊಟ್ಟ ಬಳಿಕ ಮಲ್ಲಯ್ಯ ಬುದ್ಧಿವಂತನನ್ನು ಕೊಂದದ್ದಕ್ಕೆ ಶಿಕ್ಷೆಯಾಗಲಿ ಎಂದು ಸ್ಪಷ್ಟಪಡಿಸುತ್ತಾನೆ. ಬಲ್ಲಾಳ ಏನು ಬೇಕು ಎಂದು ಕೇಳಿದ್ದಕ್ಕೆ ಚೆನ್ನಯ್ಯ ಆ ಬಲ್ಲಾಳನ 2 ಹೆಂಡಿರ ಹೂತೋಟಗಳನ್ನು ಕೇಳುತ್ತಾನೆ. ಇದರಿಂದ ಕೋಪಗೊಂಡ ಪೆರುಮಾಳು ಬಲ್ಲಾಳ ಕೋಟಿ ಚೆನ್ನಯ್ಯರನ್ನು ಹೆಡೆಮುಡಿ ಕಟ್ಟಿ ತೆಗೆದುಕೊಂಡು ಹೋಗಲು ತನ್ನ ಕಡೆಯವರಿಗೆ ಕಟ್ಟಾಜ್ಞೆ ಮಾಡುತ್ತಾನೆ. ಆಗ ಕೋಟಿ ತನ್ನ ಹಚ್ಚಡದಲ್ಲಿ ಅಡಗಿಸಿಟ್ಟಿದ್ದ ವೀಳ್ಯದೆಲೆಯ ಕವಳಿಗೆಗಳನ್ನು ತೆಗೆದು ಬಲ್ಲಾಳನ ಗದ್ದುಗೆಯ ಮೇಲಿಟ್ಟು 6 ವರ್ಷದ ಗಡುವನ್ನು ಇಡುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಹೇಳುತ್ತಾನೆ. ಇನ್ನು 3ನೇ ಸಂದರ್ಭ ನೋಡಿ. ದೂರದ ಮಾರಿ ದೂರಕ್ಕಿರಲಿ, ಕಿಚ್ಚಿನ ಕಿಡಿ ಎಂದು ಗೊತ್ತಿದ್ದು ಕಚ್ಚೆಯಲ್ಲಿ ಕಟ್ಟಿಕೊಳ್ಳುವುದು ಏಕೆ? ಈ ಮೇಲಿನ ಸಾಲನ್ನು ಪಂಜೆ ಮಂಗೇಶರಾಯರು ಬರೆದ ಕೋಟಿ ಚೆನ್ನಯ್ಯ ಎಂಬ ಕಾದಂಬರಿಯಿಂದ ಆರಿಸಲಾಗಿದೆ. ಈ ಮಾತನ್ನು ಪೆರುಮಾಳು ಬಲ್ಲಾಳ ತನಗೆ ತಾನೇ ಹೇಳಿಕೊಳ್ಳುವಂಥದ್ದು. ಪೆರುಮಾಳು ಬಲ್ಲಾಳನ ಮನಸ್ಸು ಕೋಟಿ ಚೆನ್ನಯ್ಯರ ಸಂಗತಿಯಿಂದ ನೀರು ಸೋಂಕಿದರೆ ಬಿಸಿ, ಗಾಳಿ ಹಾಕಿದರೆ ಉರಿ ಎಂಬಂತೆ ಹಣ್ಣಾಗಿ ಹೋಗುತ್ತದೆ. ಗದ್ದಿಗೆಯಲ್ಲಿ ಗಡುವನ್ನು ಇಟ್ಟದ್ದು ನೆನಪಿಗೆ ಬರುತ್ತಲೇ ಅವನ ಮುಖ ಬಾಡುತ್ತದೆ. ಅವರು ಮರಳಿ ಬರಲಾರರು ಎಂದು ಯಾರಾದರೂ ಹೇಳಿದರೆ ಅದು ಅರಳುತ್ತದೆ. ಬೀಡಿನಲ್ಲಿ ಹುಟ್ಟಿದ ಮಕ್ಕಳು ಬೇಡಿ ತಿನ್ನಬೇಕಾಯಿತೆ ಎಂದು ನೆನೆದು ಅವರು ಎಲ್ಲಿದ್ದರೂ ಸರಿಯೇ, ಅವರನ್ನು ಸಂಧಿ ಸಾಮಗಳಿಂದ ಮತ್ತೆ ಕರೆಸಿಕೊಳ್ಳಬೇಕು ಎಂದು ಒಮ್ಮೆ ಮರುಕದಿಂದ ಹೇಳುತ್ತಾನೆ. ಮತ್ತೊಮ್ಮೆ ಅವರ ಸಹವಾಸದಿಂದ ದೂರವಿರುವುದೇ ಒಳಿತು ಎಂದುಕೊಳ್ಳುತ್ತಾನೆ. ಆಗ ಎಂದುಕೊಳ್ಳುವಂತಹ ಸಂದರ್ಭದಲ್ಲಿ ಅವನು ಈ ಮೇಲಂತೆ ಹೇಳಿಕೊಳ್ಳುತ್ತಾನೆ. 4ನೇ ಸಂದರ್ಭ ನೋಡಿ. ಕಾಡಿ ಕಾಡಿ ಅಳಿದವರ ಹೆಸರು ಅಳಿಯಿತು, ನಾಡಿನ ಹಿತಕ್ಕಾಗಿ ಕಾದಾಡಿ ಕಾಯ ಬಿಟ್ಟು ಕೈಲಾಸಕ್ಕೆ ಸಂದವರ ಹೆಸರು ಉಳಿಯಿತು. ಉತ್ತರ ನೋಡಿ. ಈ ಮೇಲಿನ ಸಾಲನ್ನು ಪಂಜೆ ಮಂಗೇಶರಾಯರು ಬರೆದ ಕೋಟಿ ಚೆನ್ನಯ್ಯ ಎಂಬ ಕಿರು ಕಾದಂಬರಿಯಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕಾದಂಬರಿಕಾರರು ಹೇಳುತ್ತಾರೆ, ಅಂದರೆ ಪಂಜೆ ಮಂಗೇಶರಾಯರು ಲೇಖಕರು. ಕೋಟಿ ಚೆನ್ನಯ್ಯರು ನಾಡಿನ ರಕ್ಷಣೆಗಾಗಿ ಮಾಡಿದ ತ್ಯಾಗ ಅಪಾರವಾದುದು, ಅವಿಸ್ಮರಣೀಯವಾದುದು. ಅವರು ನಾಡಿನ ಹಿತಕ್ಕಾಗಿ ತಮ್ಮ ಪರಾಕ್ರಮವನ್ನಷ್ಟೇ ಅಲ್ಲ, ತಮ್ಮ ಪ್ರಾಣವನ್ನೇ ಮುಡುಪಾಗಿಡುತ್ತಾರೆ. ಅವರನ್ನು ಕಾಡಿದವರು ಅಳಿದು ಹೆಸರಿಲ್ಲದೆ ಹೋಗುತ್ತಾರೆ. ಆದರೆ ನಾಡಿನ ಹಿತಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಕೋಟಿ ಚೆನ್ನಯ್ಯರ ಹೆಸರು ಅಜರಾಮರವಾಗಿ ಉಳಿಯುತ್ತದೆ. ಅಳಿದರೂ ಅವರನ್ನು ಅವರ ತ್ಯಾಗ ಶಾಶ್ವತವಾಗಿ ಉಳಿಸುತ್ತದೆ. ಕಾಲಗತಿಯಿಂದ ತುಳುನಾಡಿನಲ್ಲಿ ಬಲ್ಲಾಳರ ಸಂಸ್ಥಾನಗಳು, ಆ ಮನೆತನದವರು ಕೈಬಿಟ್ಟು ಹೋದರೂ, ಅವರ ಬೀಡುಗಳು ಹಾಳು ಬಿದ್ದು ಮಣ್ಣುಗುಪ್ಪೆಯಾದರೂ 4 ಶತಮಾನಗಳ ಹಿಂದೆ ತುಳುನಾಡಿನಲ್ಲಿ ಬಿಲ್ಲವರ ಪ್ರಭಾವ ಹೇಗಿತ್ತು ಎಂಬುದಕ್ಕೆ ಅನೇಕ ಗ್ರಾಮಗಳಲ್ಲಿ ಕೋಟಿ ಚೆನ್ನಯ್ಯರಿಗಾಗಿ ಕಟ್ಟಿಸಿದ ಗರಡಿಗಳು ಈ ಸಾಕ್ಷಿಗುಡ್ಡೆಗಳಾಗಿವೆ. ಇದನ್ನು ಹೇಳುವ ಸಂದರ್ಭದಲ್ಲಿ ಕಾದಂಬರಿಕಾರರು ಈ ಮೇಲಿನ ಮಾತನ್ನು ಹೇಳುತ್ತಾರೆ. ವಿದ್ಯಾರ್ಥಿಗಳೇ,
ಇನ್ನು ಟಿಪ್ಪಣಿಗೆ ನಿಮಗೆ ಕೋಟಿ ಚೆನ್ನಯ್ಯ ಈ ವಿಷಯವನ್ನು ಕೊಡ್ಬೋದು. ಹಿಂದೆ ಹೇಳಿದಂಥ ಉತ್ತರವನ್ನೇ ಸ್ವಲ್ಪ ಸಣ್ಣದಾಗಿ ಬರೆಯಿರಿ. ಹಾಗೆ ಎರಡನೇದಾಗಿ ಪೆರುಮಾಳು ಬಲ್ಲಾಳ, ಕೇಮರ ಬಲ್ಲಾಳ ಹಾಗೂ ಚೆಂದುಗಿಡಿ. ಪೆರುಮಾಳು ಬಲ್ಲಾಳ, ಕೇಮರ ಬಲ್ಲಾಳ ಹಾಗೂ ಚೆಂದುಗಿಡಿ ಈ ಮೂವರು ಪಂಜೆ ಮಂಗೇಶರಾಯರ ಕೋಟಿ ಚೆನ್ನಯ್ಯ ಕಾದಂಬರಿಯ ಪ್ರಮುಖ ಪಾತ್ರಗಳು. ಕೋಟಿ ಚೆನ್ನಯ್ಯರ ಪ್ರಬಲ ವೈರಿಗಳು. ಇವರಲ್ಲಿ ಪೆರುಮಾಳು ಬಲ್ಲಾಳ ಕೋಟಿ ಚೆನ್ನಯ್ಯರನ್ನು ಚಿಕ್ಕಂದಿನಿಂದಲೂ ಸಾಕಿ ಸಲಹಿದವನಾದರೂ ಮಲ್ಲಯ್ಯ ಬುದ್ಧಿವಂತನ ಕೊಲೆ ಕಾರಣವಾಗಿ ಆತ ಅನಿವಾರ್ಯವಾಗಿ ಕೋಟಿ ಚೆನ್ನಯ್ಯರ ವೈರಿಯಾಗಬೇಕಾಗುತ್ತದೆ. ಅವರ ವಿರುದ್ಧ ಯುದ್ಧ ಹೂಡಬೇಕಾಗುತ್ತದೆ. ಆದರೆ ಕೊನೆಗೆ ಕೋಟಿ ಚೆನ್ನಯ್ಯರು ನಾಡಿನ ಹಿತಕ್ಕಾಗಿ ಪ್ರಾಣ ಬಿಟ್ಟಾಗ ಪೆರುಮಾಳು ಬಲ್ಲಾಳ ಪಶ್ಚಾತ್ತಾಪಪಟ್ಟು ಅವರ ಸ್ಮರಣಾರ್ಥ ಗುಡಿಯನ್ನು ಕಟ್ಟಿಸಿ ಅವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಗೌರವ ಸಲ್ಲಿಸುತ್ತಾನೆ. ಇನ್ನು ಚೆಂದುಗಿಡಿಯು ಮೂಲತಃ ದುಷ್ಟ ಮನುಷ್ಯ. ಆತ ಕುತಂತ್ರಿ ಮನುಷ್ಯ. ಪಯ್ಯಬೈದ್ಯನ ಮೇಲಿನ ತನ್ನ ವಿನಾಕಾರಣ ದ್ವೇಷಕ್ಕೆ ಕೋಟಿ ಚೆನ್ನಯ್ಯರಿಗೂ ಮೋಸ ಮಾಡುತ್ತಾನೆ. ಅವರನ್ನು ಕೊಲ್ಲಿಸುವ ಒಳಸಂಚಿನಲ್ಲಿ ಕೇಮರ ಬಲ್ಲಾಳನನ್ನು ಬಳಸಿಕೊಂಡು ಆತನನ್ನು ಕೋಟಿ ಚೆನ್ನಯ್ಯರ ವೈರಿಯನ್ನಾಗಿಸುತ್ತಾನೆ. ಕೋಟಿ ಚೆನ್ನಯ್ಯರು ತನ್ನ ಮೋಸದ ಬಂಧನದಿಂದ ಪಾರಾಗಿ ಹೋದಾಗ ಅವರನ್ನು ಕೊಲ್ಲಿಸುವ ಪ್ರಯತ್ನ ಮಾಡುತ್ತಾನೆ. ಕೊನೆಗೆ ಈ ಚೆಂದುಗುಡಿ ತನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಎಂಬಂತೆ ರಣರಂಗದಲ್ಲಿ ಚೆನ್ನಯ್ಯನ ಒಡೆತದಿಂದ ಹತನಾಗುತ್ತಾನೆ. ಇನ್ನು ವಿದ್ಯಾರ್ಥಿಗಳೇ, 1 ಅಂಕದ ಪ್ರಶ್ನೆಗಳನ್ನು ಗಮನಿಸೋಣ. ಕೋಟಿ ಚೆನ್ನಯ್ಯ ಮೊದಲ ಪ್ರಶ್ನೆ, ಕೋಟಿ ಚೆನ್ನಯ್ಯ ಕಾದಂಬರಿಯ ಕರ್ತೃ ಯಾರು? ಉತ್ತರ ಪಂಜೆ ಮಂಗೇಶರಾಯರು. 2ನೇ ಪ್ರಶ್ನೆ, ಕಾದಂಬರಿಯ ನಾಯಕರು ಯಾರು? ಉತ್ತರ ಕೋಟಿ ಚೆನ್ನಯ್ಯ ಎಂಬ ಅವಳಿ ಜವಳಿ ಸಹೋದರರು. 3ನೇ ಪ್ರಶ್ನೆ, ಕೋಟಿ ಚೆನ್ನಯ್ಯರ ಹೆತ್ತ ತಾಯಿ ಯಾರು? ಉತ್ತರ ದೇಯಿ ಬೈದಿತಿ. 4ನೇ ಪ್ರಶ್ನೆ, ಕೋಟಿ ಚೆನ್ನಯ್ಯರ ಸಾಕು ತಾಯಿ ಯಾರು? ಉತ್ತರ ಸಾಯಿನ ಬೈದಿತಿ. 5ನೇ ಪ್ರಶ್ನೆ, ಕೋಟಿ ಚೆನ್ನಯ್ಯರನ್ನು ಬಾಲ್ಯದಲ್ಲಿ ಪೋಷಿಸಿದ ಬಲ್ಲಾಳ ಯಾರು? ಉತ್ತರ ಪಡುಮಲೆಯ ಪೆರುಮಾಳು ಬಲ್ಲಾಳ. 6ನೇ ಪ್ರಶ್ನೆ, ಚೆಂದುಗಿಡಿ ಯಾರ ಮಂತ್ರಿ? ಉತ್ತರ ಪಂಜದ ಕೇಮರ ಬಲ್ಲಾಳನ ಮಂತ್ರಿ. 7ನೇ ಪ್ರಶ್ನೆ, ಪೆರುಮಾಳು ಬಲ್ಲಾಳನ ಮಂತ್ರಿ ಯಾರು? ಉತ್ತರ ಮಲ್ಲಯ್ಯ ಬುದ್ಧಿವಂತ. 8ನೇ ಪ್ರಶ್ನೆ, ಮಲ್ಲಯ್ಯ ಬುದ್ಧಿವಂತನ ಕೊಲೆಗೆ ಕಾರಣವೇನು? ಉತ್ತರ ಮಲ್ಲಯ್ಯ ಬುದ್ಧಿವಂತನ ದುಷ್ಟ ಬುದ್ಧಿ ಮಲ್ಲಯ್ಯ ಬುದ್ಧಿವಂತನ ಕೊಲೆಗೆ ಕಾರಣ. 9ನೇ ಪ್ರಶ್ನೆ, ಕೋಟಿ ಚೆನ್ನಯ್ಯರ ತ್ಯಾಗ ಯಾವುದು? ಉತ್ತರ ನಾಡಿನ ಹಿತಕ್ಕಾಗಿ ಪ್ರಾಣ ತ್ಯಾಗ. ಸರಿ ವಿದ್ಯಾರ್ಥಿಗಳೇ, ಪಂಜೆ ಮಂಗೇಶರಾಯರು ಬರೆದ ಈ ಕೋಟಿ ಚೆನ್ನಯ್ಯ ಅನ್ನುವಂತಹ ಕಾದಂಬರಿಯ ಪ್ರಶ್ನೋತ್ತರ ಮುಕ್ತಾಯವಾಗ್ತದೆ. ಮೊದಲೇ ಹೇಳಿದ ಹಾಗೆ ಈ ಕಥೆಯನ್ನು ಕೋಟಿ ಚೆನ್ನಯ್ಯ ಅನ್ನುವಂತಹ ಇನ್ನೊಂದು ವಿಡಿಯೋದಲ್ಲಿ ಹಾಕಿದ್ದೇನೆ ವಿದ್ಯಾರ್ಥಿಗಳೇ. ಅಲ್ಲಿಗೂ ಕೂಡ ಭೇಟಿ ನೀಡಿ ಅದನ್ನು ಕೇಳಿಸಿಕೊಳ್ಳಿ, ಆನಂತರ ಪ್ರಶ್ನೋತ್ತರವನ್ನು ಕೇಳಿ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಬರಲಿರುವಂತಹ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳು ಸಿಗಲಿ, ಒಳ್ಳೆಯ ಅಂಕಗಳೇ ಸಿಗ್ತವೆ. ಸರಿ ವಿದ್ಯಾರ್ಥಿಗಳೇ, ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.